Turning to Genesis chapter 1. ಆದಿಕಾಂಡ 1ರಲ್ಲಿ ನಾವು ನೋಡ್ತೀವಿ. ಮತ್ತೆ When God was remaking the earth, ಇಲ್ಲಿ ಭೂಮಿಯನ್ನು ಮತ್ತೆ ಸರಿ ಮಾಡೋ ಸಮಯದಲ್ಲಿ he said he first made all the creatures, all the world, the earth, and then the fish and the animals. ಇಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದನು, ನಂತರ ಆ ಪ್ರಾಣಿ ಪಕ್ಷಿ ನೀರಿನ ಮೀನುಗಳನ್ನು And ಸೃಷ್ಟಿ then he ಮಾಡಿದನು. made man. ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿದನು. And we are told in Genesis 2, 2ನೇ ಅಧ್ಯಾಯ ಆದಿಕಾಂಡದಲ್ಲಿ ಹೀಗೆ ಹೇಳುತ್ತೆ, verse 7, 7ನೇ ವಚನ, that man was formed from the dust of the ground. ಇಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು ಅಂತ. So this body has got a lot of dust and a lot of water. ಈ ಶರೀರ ನಾವು ನೋಡಿದರೆ ಇದರಲ್ಲಿ ಬಹಳ ಧೂಳು ಮತ್ತು ನೀರು ತುಂಬಿದೆ. You know, like God took the dust and water and made the shape of a man. ಇಲ್ಲಿ ದೇವರು ಏನು ಮಾಡಿದ್ರು, ಆ ಧೂಳು ಮಣ್ಣನ್ನು ತೆಗೆದು ಅದರಲ್ಲಿ ನೀರು ಕಲಸಿ ಮಾಡಿದ್ರು ಅಂತ. So now it looks like a man, but it's not a man. ಆ ಒಂದು ಆಕಾರ ಮನುಷ್ಯನಾಗಿ ಕಾಣಿಸುತ್ತೆ, ಆದರೆ ಮನುಷ್ಯ ಅಲ್ಲ ಅದು. And the animals are also made from the same dust of the earth. ಆ ಒಂದು ಭೂಮಿಯ ಮಣ್ಣಿನಿಂದನೇ ಪ್ರಾಣಿಗಳನ್ನು ಸೃಷ್ಟಿಯಾಗಿದ್ದವು. See, when a man dies, he becomes dust after a while. ಮನುಷ್ಯನು ಕೂಡ ಸತ್ತ ನಂತರ ಕೆಲವು ಸಮಯದ ನಂತರ ಅದು ಕೂಡ ಮಣ್ಣಾಗಿ, After some years you look there, it's all dust. ಅದು ಎಲ್ಲ ಧೂಳಾಗಿರುತ್ತೆ ಕೆಲವು ವರ್ಷದ ನಂತರ. And here's an animal that dies after some years, it's also dust. ಇಲ್ಲಿ ಪ್ರಾಣಿ ಸತ್ತಾಗ ಕೂಡ ಕೆಲವು ವರ್ಷದ ನಂತರ ನಾವು ನೋಡಿದ್ರೆ ಅದು ಕೂಡ ಧೂಳಾಗಿ. You can't make out which is the animal's dust and the man's dust. ಆ ಒಂದು ಧೂಳನ್ನ ನೋಡಿದಾಗ, ಎರಡನ್ನ ಹೋಲಿಸಿ ನೋಡಿದಾಗ ಯಾವುದು ಮನುಷ್ಯನ ಧೂಳು ಯಾವುದು ಪ್ರಾಣಿಯ ಧೂಳು ಅಂತ ಗೊತ್ತಾಗಲ್ಲ. Our body is made the same dust of the animals. ನಮ್ಮ ಶರೀರ ಕೂಡ ಅದೇ ಧೂಳಿನಿಂದ, ಪ್ರಾಣಿ ಮಾಡಿದ ಧೂಳಿನಿಂದಲೇ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. Like a dog, for example. ಉದಾಹರಣೆಗೆ ಒಂದು ನಾಯಿ. A dog has got 2 eyes, we've got 2 eyes. ನಾಯಿಗೆ 2 ಕಣ್ಣಿದೆ, ನಮಗೂ 2 And ಕಣ್ಣಿದೆ. we've also got 2 hands and 2 legs. The dog has got 4 legs. ನಮಗೆ 2 ಕೈ 2 ಕಾಲಿದೆ, ನಾಯಿಗೆ ಕೂಡ 4 ಕಾಲುಗಳಿದೆ. And the dog has got a heart and a mind and so many things. Very ನಾಯಿಗೆ similar to ಕೂಡ a man. ನಮ್ಮ ಹೃದಯ, ಮನಸ್ಸು, ಹಾಗೆ ಮೆದುಳು ಎಲ್ಲ ಇದೆ ಮನುಷ್ಯ. When God made this man out of dust, ದೇವರು ಆ ಮನುಷ್ಯನನ್ನ ಆ ಧೂಳಿನಿಂದ ಸೃಷ್ಟಿಸಿದಾಗ, it's like a statue made of mud. ಇದು ಒಂದು ಕೆತ್ತನೆ ಅಥವಾ ಒಂದು ಗೊಂಬೆ ಅಂತ ಹೇಳಬಹುದು. You know, there are many ಸೃಷ್ಟಿಸಿದ್ದು ಮಣ್ಣಿನಿಂದ statues made of human beings we see in our country. ಇಲ್ಲೆಲ್ಲ ನಾವು ಇದನ್ನ ಮಾಡಿರೋದನ್ನ ನಾವು ನೋಡ್ತೇವೆ, ಕೆತ್ತನೆಗಳನ್ನ. There's no life in that statue. ಆ ಒಂದು ವಿಗ್ರಹಗಳಲ್ಲಿ ಜೀವ ಇರೋದಿಲ್ಲ. So this was like that, a mud statue of a man. ಇಲ್ಲಿ ಆ ಮನುಷ್ಯನ ಒಂದು ವಿಗ್ರಹ ಮಣ್ಣಿನಿಂದ ಮಾಡುವಂಥದ್ದು. And we read that God breathed into the man. ಇಲ್ಲಿ ಈ ವಚನದಲ್ಲಿ ನಾವು ನೋಡ್ತೇವೆ, ಆ ಜೀವ ಶ್ವಾಸವನ್ನು ದೇವರು ಊದಿದನು. And when God breathed into man, verse 7, Genesis 2:7, ಆದಿಕಾಂಡ 2:7ರಲ್ಲಿ ಆ ಜೀವ ಶ್ವಾಸವನ್ನ ದೇವರು ಊದಿದಾಗ, he did not breathe into the animals. ಆ ಒಂದು ಪ್ರಾಣಿಗಳಲ್ಲಿ ಅದನ್ನ ಊದಿಲ್ಲ ದೇವರು. They just were made of the mud and they had their breath. ಆ ದೇವರು ಆ ಧೂಳಿನಿಂದ ಸೃಷ್ಟಿಸಿದನು, ಅವರಿಗೆ ಅದಕ್ಕೆ ಜೀವ ಬಂತು. But when God breathed into man, ಮನುಷ್ಯನಲ್ಲಿ ಆ ಜೀವ ಶ್ವಾಸವನ್ನು ದೇವರು ಪ್ರತ್ಯೇಕವಾಗಿ, he didn't only start breathing. ಅವನು ಶ್ವಾಸವನ್ನು ಆಡೋದು ಮಾತ್ರವಲ್ಲ, it says in verse 7, he became a living soul. ಸೊ ಇಲ್ಲಿ ಬದುಕುವ ಪ್ರಾಣಿಯಾದನು ಅಂತ ಮನುಷ್ಯನ ಬಗ್ಗೆ. Animals are not living souls. ಅವು ಪ್ರಾಣಿಗಳ ಬಗ್ಗೆ ಹಾಗೆ ಹೇಳಲ್ಲ, ಬದುಕುವ ಪ್ರಾಣಿ. What is it that made man different from the animals? ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಅದು ಏನು Not the ವ್ಯತ್ಯಾಸ? dust of their body, ಅವರ ಶರೀರದಲ್ಲಿರೋ ಧೂಳಲ್ಲ, ಮಣ್ಣಲ್ಲ. eyes or nose or mouth. Animals have got all that. ಪ್ರಾಣಿಗಳಲ್ಲಿ ಇರೋದು ಕಣ್ಣಾಗಿರ್ಲಿ, ಮೂಗಾಗಿರ್ಲಿ, ಇನ್ನು ಇತರ. Not the heart or the kidneys. Animals have got all that. ಹೃದಯ, ಕಿಡ್ನಿ ಇದೆಲ್ಲ ಅಲ್ಲ, ಅದು ಪ್ರಾಣಿಗಳಿಗೂ ಇದೆ, ಮನುಷ್ಯನಿಗೂ ಇದೆ. But there's one thing and only one thing that makes a man different from an animal. ಪ್ರಾಣಿಗಿಂತ ಪ್ರತ್ಯೇಕಿಸುವಂತ ಒಂದೇ ಒಂದು ಕಾರಣ ಇದೆ ಮನುಷ್ಯನಲ್ಲಿ. That is conscience. ಅದು ಮನಸ್ಸಾಕ್ಷಿ. When God breathed into a man, he got a conscience. ದೇವರು ಆ ಜೀವ ಶ್ವಾಸವನ್ನು ಊದಿದಾಗ ಮನುಷ್ಯನಲ್ಲಿ ಆ ಮನಸಾಕ್ಷಿ ಅನ್ನೋದು. If God had breathed into a dog, that dog would have got a conscience too. ದೇವರು ಆ ನಾಯಿಗೆ ಆ ಶ್ವಾಸವನ್ನು ಊದಿದ್ರೆ
ಅದಕ್ಕೂ ಮನಸಾಕ್ಷಿ ಬರ್ತಾ ಇತ್ತು. But God never breathed into any animal. ಯಾವುದೇ ಪ್ರಾಣಿಯಲ್ಲಿ ದೇವರು ಆ ಜೀವಶ್ವಾಸವನ್ನು They just automatically had breath to live. ಅದಕ್ಕೆ ತಾನಾಗಿ ಅವರಿಗೆ ಶ್ವಾಸ ಬಂತು ಜೀವಿಸ್ಲಿಕ್ಕೆ. But when God breathed into man, something special happened. ದೇವರು ಮನುಷ್ಯನಿಗೆ ಆ ಜೀವಶ್ವಾಸವನ್ನು ಊದಿದಾಗ ವಿಶೇಷವಾಯಿತು, ಅವನಿಗೆ ಆ ಮನಸಾಕ್ಷಿ. So you must remember, ನೀವು ನೆನಪಿಟ್ಕೊಳ್ಬೇಕು, the only thing that makes you different from an animal is your conscience. ಆ ಒಂದು ಪ್ರಾಣಿಯಿಂದ ನಿಮಗೆ ಯಾವ ವಿಷಯದಲ್ಲಿ ವ್ಯತ್ಯಾಸವಾಗಿದ್ದೀರಾ ಅಂದ್ರೆ ನಿಮಗೆ ಮನಸಾಕ್ಷಿ ಇದೆ. That's a very important truth. ಅದು ಬಹಳ ಮುಖ್ಯವಾದ ಸತ್ಯ. Because from that we learn. ಅದರಿಂದ ನಾವು ಏನು ಕಲಿತ್ವಿ? First of all, what is a conscience? ಮೊದಲನೇದಾಗಿ ಮನಸಾಕ್ಷಿ ಅಂದ್ರೆ ಏನು? The conscience is the voice of God inside every human being. ಆ ಒಂದು ಮನಸಾಕ್ಷಿ ಅನ್ನೋದು ದೇವರ ಒಂದು ಸ್ವರವಾಗಿದೆ ಒಬ್ಬ ಮನುಷ್ಯನ ಒಳಗಡೆ ಇರುವಂತದ್ದು. Today people are divided into Hindus, Muslims, Christians, Buddhists and all that. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೀವಿ ಹಿಂದೂಗಳು, ಮುಸ್ಲಿಮರು, ಬುದ್ಧ ಕ್ರಿಶ್ಚಿಯನ್ಸ್, ಹಾಗೆ ಕ್ರೈಸ್ತರು, ಹೀಗೆ ಪಂಗಡಗಳನ್ನು ಮಾಡ್ಕೊಂಡಿದ್ದೀವಿ. But if you have 10 babies born in a hospital, ಒಂದು ಆಸ್ಪತ್ರೆಯಲ್ಲಿ 10 ಮಕ್ಕಳು ಹುಟ್ಟಿದ್ರೆ, can you look at the babies and say who is the Hindu, who is the Christian, who is the Muslim? ಆ ಮಕ್ಕಳನ್ನ ನೋಡಿ ನಾವು ಹೇಳಲಿಕ್ಕಾಗುತ್ತಾ ಯಾವುದು ಕ್ರೈಸ್ತ ಮಗು, ಮುಸ್ಲಿಂ ಮಗು, ಹಿಂದೂ ಮಗು ಅಂತ? All the same. ಎಲ್ಲ ಮಕ್ಕಳು ಸಮನಾಗಿರ್ತಾರೆ. And when they grow up, ಅವರು ಬೆಳೆಯುವಾಗ every one of them, Christian or Hindu or Muslim, will tell lies. ಎಲ್ಲ ಕ್ರೈಸ್ತರಾಗಿರ್ಬೋದು, ಮುಸ್ಲಿಂ, ಹಿಂದೂ, ಯಾವ ಮಕ್ಕಳಾದ್ರೂ ಸುಳ್ಳು and they will fight. ಅವ್ರು ಜಗಳ ಮಾಡ್ತಾರೆ. They are just the same. ಎಲ್ಲರೂ ಅದೇ ಸಮನಾಗಿರ್ತಾರೆ. Only their parents will give them a religion. ತಂದೆ ತಾಯಂದ್ರು ಅವ್ರಿಗೆ ಬೇರೆ ಬೇರೆ ಧರ್ಮ ಅಥವಾ ಮತ. But there's one thing that all these babies have. ಆದ್ರೆ ಎಲ್ಲ ಮಕ್ಕಳಿಗೆ ಇರುವಂತದ್ದು ಒಂದು ಏನು ಅಂದ್ರೆ, that's a conscience. ಅದು ಮನಸಾಕ್ಷಿ. Whatever their religion, ಯಾವುದೇ ಧರ್ಮವಾದ್ರೂ ಪರವಾಗಿಲ್ಲ, their conscience will tell them when they tell a lie. ಅವರು ಸುಳ್ಳು ಹೇಳಿದಾಗ ಅವ್ರ ಮನಸಾಕ್ಷಿಯು ಅವ್ರಿಗೆ ಹೇಳುತ್ತೆ. If your 5-year-old son, ನಿಮ್ಮ 5 ವರ್ಷದ ಮಗ tells you a lie, ನಿಮಗೆ ಸುಳ್ಳು ಹೇಳಿದ್ರೆ, Mummy, I did not do that. ತಾಯಿ, ಅಮ್ಮ, ನಾನು ಅದನ್ನ ಮಾಡಲಿಲ್ಲ. You can look at his face and you can know he's telling a lie. ಅವನ ಮುಖ ನೋಡಿ ನೀವು ಹೇಳ್ಬೋದು ಅವನು ಸುಳ್ಳು ಹೇಳ್ತಾ ಇದ್ದಾನೆ. Because it's very difficult for a 5-year-old to cover up a lie. ಒಂದು 5 ವರ್ಷದ ಮಗುಗೆ ಆ ಸುಳ್ಳನ್ನು ಮುಚ್ಚಿಡೋದಕ್ಕೆ ಕಷ್ಟವಾಗುತ್ತೆ. Because the conscience is convicting him, you told a lie. ಆ ಒಂದು ಮನಸಾಕ್ಷಿಯು ಅವನಿಗೆ ಚುಚ್ತಾ ಇದೆ, ನೀನು ಸುಳ್ಳು ಹೇಳಿದೆ ಅಂತ. But you can kill your conscience. ಆ ಒಂದು ಮನಸಾಕ್ಷಿಯನ್ನ ಸಾಯಿಸಬಹುದು ನೀವು. And that's why when that child becomes 20 years old, ಆ ಮಗು ಒಂದು 20 ವರ್ಷದವನಾದಾಗ, it can tell a lie in such a clear way you believe it as if he's speaking the truth. ಅವನು ಆ ಆ ಒಂದು ಸುಳ್ಳನ್ನು ಹೇಳುವಾಗ ನೀವು ನಂಬಿಡ್ತೀರಾ, ಹೌದು ಅವನು ನಿಜನೇ ಹೇಳ್ತಾ ಇರಬಹುದು ಅಂತ. We have all become experts at telling lies. ನಾವು ಎಲ್ಲರೂ ಸುಳ್ಳು ಹೇಳೋದ್ರಲ್ಲಿ ನಿಪುಣರಾಗ್ಬಿಡ್ತೀವಿ. By killing our conscience. ನಮ್ಮ ಮನಸಾಕ್ಷಿಯನ್ನ ಸಾಯಿಸೋದ್ರ ಮುಖಾಂತರ. Children cheat in their examination because they kill their conscience. ಮಕ್ಕಳು ಪರೀಕ್ಷೆಯಲ್ಲಿ ಮೋಸ ಮಾಡ್ತಾರೆ, ಯಾಕೆ? ಅವರ ಮನಸಾಕ್ಷಿಯನ್ನು ಸಾಯಿಸೋದ್ರಿಂದ. They steal from other people's things by killing their conscience. ಅವರ ಮನಸಾಕ್ಷಿಯಿಂದ ಸಾಯಿಸಿ ಅವರು ಬೇರೆಯವರಿಂದ ವಸ್ತುಗಳನ್ನ ಕದ್ದುಕೊಳ್ತಾರೆ. Animals don't have any conscience when they fight and scream and kill each other. ಆ ಪ್ರಾಣಿಗಳಿಗೆ ಮನಸಾಕ್ಷಿ ಇಲ್ಲ, ಅವ್ರು ಎಷ್ಟೋ ಹೋರಾಡುತ್ತೆ, ಜಗಳ ಮಾಡುತ್ತೆ, ಇನ್ನೋದ್ರನ್ನ ಸಾಯಿಸುತ್ತೆ. So now listen to this. ಇದನ್ನ ಕೇಳಿಸ್ಕೊಳ್ಳಿ. When you don't listen to your conscience, ನಿಮ್ಮ ಮನಸಾಕ್ಷಿಯ ಸ್ವರವನ್ನ ನೀವು ಕೇಳಿಸ್ಕೊಳ್ತಾ ಇಲ್ಲ, you have come down to the level of an animal. ನೀವು ಪ್ರಾಣಿಗಳ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಅರ್ಥ. Let me say that again. ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. When you don't listen to your conscience, you have come to the level of an animal. ನಿಮ್ಮ ಮನಸಾಕ್ಷಿಯ ಸ್ವರವನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ ಅಂದ್ರೆ ನೀವು ಪ್ರಾಣಿಗಳ ಮಟ್ಟಕ್ಕೆ ಬಂದಿದ್ದೀರಾ ಅಂತ. The only thing that differentiates you from an animal is your conscience. ಒಂದೇ ಒಂದು ವಿಷಯ ನಿಮ್ಮನ್ನ ಪ್ರಾಣಿಗಳನ್ನ ವ್ಯತ್ಯಾಸ ಮಾಡುವಂತದ್ದು, ಅದು ನಿಮ್ಮ ಮನಸಾಕ್ಷಿ. Conscience is the main thing that makes you different from an animal. ಮನಸಾಕ್ಷಿ ಬಹಳ ಮುಖ್ಯವಾದ ಸಂಗತಿ, ಅದು ಪ್ರಾಣಿಯಿಂದ ನಮ್ಮನ್ನ ಪ್ರತ್ಯೇಕ. When your conscience tells you, ನಿಮ್ಮ ಮನಸಾಕ್ಷಿ ನಿಮ್ಗೆ ಏನಾದರೂ ಹೇಳುವಾಗ, you hurt that person by the way you spoke, ನೀವು ಮಾತಾಡಿದ ರೀತಿಯಲ್ಲಿ ಇನ್ನೊಬ್ಬನನ್ನ ನೋಯಿಸಿದಿರಾ ಅಂತ. At that moment you have the choice either to be like an animal or to be like a child of God. ಆ ಸಮಯದಲ್ಲಿ ನಿಮಗೆ ಆ ಒಂದು ಆಯ್ಕೆ ಇದೆ, ಪ್ರಾಣಿಯಂತೆ ಇರಬಹುದಾ, ಒಬ್ಬ
ಮನುಷ್ಯನಂತಿರಬಹುದು. My conscience has told me, ನನ್ನ ಮನಸ್ಸಾಕ್ಷಿ ಹೇಳಿದೆ, you hurt that person. ಆ ವ್ಯಕ್ತಿಯನ್ನ ನೀನು ನೋಯಿಸಿದೀಯ. Maybe a wife or brother or husband or anybody. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಇನ್ನೊ ಸಹೋದರ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. My conscience is saying, ನನ್ನ ಮನಸ್ಸಾಕ್ಷಿ you ಹೇಳ್ತಾ, hurt him. ನೀನು ನೋಯಿಸಿದೀಯ. And I'm going to say, quiet, keep quiet. ನಾನು ಹೇಳ್ತೀನಿ, ಸುಮ್ಮನೆ ಇರು ಅಂತ. At that moment I've decided I want to be like an animal. ನಾನು ಆ ಕ್ಷಣದಲ್ಲಿ ನಾನು ನಿರ್ಧರಿಸಿದ್ದೇನೆ, ನಾನು ಪ್ರಾಣಿಯಂತೆ And that is how many so-called believers are. ಬಹಳಷ್ಟು ವಿಶ್ವಾಸಿಗಳು ಹಾಗಿದ್ದಾರೆ. Then you can't claim that, forget the past and press on to perfection. ನೀವು ಆ ಒಂದು ವಾಗ್ದಾನವನ್ನ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಹಿಂದೆಯನ್ನ ಮರೆತು ಮುಂದಿನದನ್ನ You cannot forget your past because your conscience is telling you you've done something wrong. ನೀವು ಹಿಂದಿನ ಸಂಗತಿಗಳನ್ನ ಮರೆಯೋಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀನು ಸರಿ ಮಾಡಬೇಕು. When your conscience tells you you did something wrong to that person, ನೀವು ಆ ವ್ಯಕ್ತಿಗೆ ತಪ್ಪು ಮಾಡಿದಿ ಅಂತ ನೀವು ಮನಸ್ಸಾಕ್ಷಿ ಹೇಳುವ, you haven't forgiven that person, ಆ ವ್ಯಕ್ತಿಯನ್ನ ನೀನು ಕ್ಷಮಿಸಿಲ್ಲ ಅಂತ ಹೇಳುವ, and I have a choice now, shall I be like an animal who has no conscience, ಇಲ್ಲ ಇವಾಗ ಆಯ್ಕೆ ಮಾಡಬೇಕು, ನಾನು ಪ್ರಾಣಿಯ ತರ ಇರಲ್ಲ, ಮನಸ್ಸಾಕ್ಷಿ ಇಲ್ಲದೆ, shall I be like a child of God, ದೇವರ ಮಗುವಾಗಿರಲ್ಲ, and I listen to my conscience, ನನ್ನ ಮನಸ್ಸಾಕ್ಷಿಯನ್ನು ಕೇಳಿಸ್ಕೊಂಡು I ask forgiveness immediately ನಾನು ಕ್ಷಮೆಯನ್ನು from my husband or wife or brother or sister or anybody. ಗಂಡ, ಹೆಂಡತಿ, ಸಹೋದರ, ಸಹೋದರಿ, ಬೇರೆ ಯಾರಿದ್ರೂನು I immediately ನಾನು ತಕ್ಷಣ am behaving like a child of God. ನಾನು ದೇವರ ಮಗುವಿನ ತರ ಪ್ರತಿಕ್ರಿಯಿಸ್ತಾ ಇದ್ದೀನಿ. That is where you prove I want to be a child of God. ಹಾಗೆ ನೀವು ಇದನ್ನ ನಿರ್ಧಾರ ಮಾಡ್ತೀರಾ, ನೀವು ದೇವರ ಮಗುವಾಗಿರ್ಬೇಕು. Not just by coming and singing in the meeting. ಕೂಟದಲ್ಲಿ ಬಂದು ಹಾಡು ಹೇಳೋದ್ರಿಂದ ಅಲ್ಲ. There are so many people who sing in the meeting who behave like animals throughout the week. ಬಹಳಷ್ಟು ಜನ ಕೂಟಗಳಲ್ಲಿ ಬಂದು ಹಾಡು ಹೇಳಿದ್ರು ವಾರದಲ್ಲಿ ಪ್ರಾಣಿಗಳ ತರ ಜೀವಿಸ್ತಾರೆ.